ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇವತ್ತಿನ ಕ್ರಿಕೆಟ್ ಅಪ್ಡೇಟ್ಗಳ ಬಗ್ಗೆ ನೋಡ್ಕೊಂಡು ಬರೋಣ. ಮೊದಲನೆಯ ಅಪ್ಡೇಟ್ ಬಂದು ಭಾರತದ ಸ್ಟಾರ್ ಸ್ಪಿನ್ನರ್ ಆದಂತಹ ಕುಲ್ದೀಪ್ ಯಾದವ್ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ. ಹೌದು, ತಮ್ಮ ಬಾಲ್ಯದ ಗೆಳತಿಯಾದಂತಹ ವಂಶಿಕಾ ಅವರ ಜೊತೆ ಮಾರ್ಚ್ 14ರಂದು ಮದುವೆ ಆಗಲಿದ್ದಾರೆ. ಸೊ ಈ ಒಂದು ವಿವಾಹ ಸಮಾರಂಭ ಮಸೂರಿಯ ರೆಸಾರ್ಟ್ ನಲ್ಲಿ ನಡೆಯಲಿಕ್ಕಿದೆ. ಸೊ ನೋಡೋದಾದ್ರೆ ಕುಲ್ದೀಪ್ ಯಾದವ್ ತಮ್ಮ ಜೀವನದ ಸಂಗಾತಿಯ ಜೊತೆ ಹೆಜ್ಜೆಯನ್ನಿಡಲಿದ್ದಾರೆ. ಸೊ ಸಪ್ತಪದಿ ತುಳಿಲಿದ್ದಾರೆ ಅಂತ ಹೇಳ್ಬಹುದು. ಈ ರೀತಿಯಾಗಿ ತಮ್ಮ ಸೆಕೆಂಡ್ ಇನ್ನಿಂಗ್ಸ್ಗೆ ಎಂಟ್ರಿ ಕೊಡಲಿದ್ದಾರೆ ಕುಲ್ದೀಪ್ ಯಾದವ್. T20 ವಿಶ್ವಕಪ್ಗೆ ಆಯ್ಕೆ ಆಗಿದ್ದರಿಂದ ಈ ಮದುವೆಯನ್ನು ಮುಂದೂಡಲಾಗಿತ್ತು ಅಂತ ಹೇಳಲಾಗಿತ್ತು. ಸೊ ಆದರೆ ಇವಾಗ T20 ವರ್ಲ್ಡ್ ಕಪ್ ಮುಗಿದಿದೆ. ಸೊ T20 ಚಾಂಪಿಯನ್ ಆದಂತಹ ಕುಲ್ದೀಪ್ ಯಾದವ್ ಇವಾಗ ಮದುವೆಯ ಸಮಾರಂಭದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಸೊ ಮಾರ್ಚ್ 14ರಂದು ಅವರ ವಿವಾಹ ಸಮಾರಂಭ ನಡೆಯಲಿಕ್ಕಿದೆ. ಅವರ ಬಾಲ್ಯದ ಗೆಳತಿ ಅಂತ ಹೇಳಲಾಗ್ತಿದೆ. ಸೊ ಅವರೊಂದಿಗೆ ಮದುವೆ ಆಗ್ತಾ ಇದ್ದಾರೆ. ಸೊ ತಮ್ಮ ಜೀವನದ ಇನ್ನೊಂದು ಆಯಾಮಕ್ಕೆ ಅವರು ಕಾಲಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಒಂದು ಒಳ್ಳೆಯ ಡಿಸಿಷನ್ ಅಂತ ಹೇಳ್ಬೋದು. ಯಾಕಂದ್ರೆ IPLಗೂ ಮುಂಚೆ ಸ್ವಲ್ಪ ಟೈಮಿನ ಬ್ರೇಕ್ ಇರ್ತದೆ. ಸೊ ಮದುವೆ ಸಮಾರಂಭ ಮುಗಿಸಿಕೊಂಡು IPLಗೆ ಸಿದ್ಧತೆ ಮಾಡುವ ಒಂದು ರೀಸನ್ ಇರ್ಬೋದು. ಅದಕ್ಕಾಗಿ ಅವರು ವರ್ಲ್ಡ್ ಕಪ್ ನಂತರ ಈ ಒಂದು ಮದುವೆ ಸಮಾರಂಭ ಇಟ್ಟುಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಸೊ ಸ್ವಲ್ಪ ಗಡುವು ಸಿಗ್ತದೆ. ಆ ಗಡುವಿನಲ್ಲಿ ಮದುವೆ ಮುಂತಾದ ಕಾರ್ಯಕ್ರಮಗಳು ಇರ್ತವೆ. ಸೊ ಅದನ್ನ ನೆರವೇರಿಸಲಿಕ್ಕೆ ಈ ಒಂದು ಗಡುವು ಇಟ್ಕೊಂಡಿರಬಹುದು. ಇನ್ನು ಎರಡನೇ ಅಪ್ಡೇಟ್ ಬಂದು ಇಶಾನ್ ಕಿಶನ್ಗೆ ಜಾಕ್ ಪಾಟ್ ಹೊಡೆದಿದೆ. ಹೌದು, ಇದು ಜಾಕ್ ಪಾಟ್ ಹೊಡೆದಿದ್ದು ICC ರ್ಯಾಂಕಿಂಗ್ ಪಟ್ಟಿಯಲ್ಲಿ ಆಗಿರ್ತದೆ. ಸೊ ICC ಹೊಸ ರ್ಯಾಂಕಿಂಗ್ ಪಟ್ಟಿ ಬಿಡುಗಡೆ ಮಾಡಿದೆ. ಸೊ ನೋಡೋದಾದ್ರೆ T20 ವರ್ಲ್ಡ್ ಕಪ್ ಮುಗಿದಿದೆ. ಸೊ T20 ವರ್ಲ್ಡ್ ಕಪ್ ನಲ್ಲಿ ಭರ್ಜರಿ ಪ್ರದರ್ಶನ ಕೊಟ್ಟಿರುವಂತಹ ಇಶಾನ್ ಕಿಶನ್ ಇವಾಗ 2ನೇ ಸ್ಥಾನದಲ್ಲಿ ಬಂದು ನಿಂತಿದ್ದಾರೆ. ಹೌದು, 2ನೇ ಸ್ಥಾನಕ್ಕೂ ಹಾಗೂ ಮೊದಲನೇ ಸ್ಥಾನಕ್ಕೂ ಇರುವುದು ಕೇವಲ 4 ಪಾಯಿಂಟ್ ನ ಡಿಫರೆನ್ಸ್ ಆಗಿರ್ತದೆ. ಸೊ ಮೊದಲ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಅಭಿಷೇಕ್ ಶರ್ಮಾ ಮೊದಲ ಸ್ಥಾನದಲ್ಲಿದ್ದಾರೆ. ಅವರ ಸ್ಥಾನಕ್ಕೆ ಸ್ವಲ್ಪ ಮಟ್ಟಿನ ಕುತ್ತು ಇರ್ತಿತ್ತು. ಬಟ್ ಅವರು ಫೈನಲ್ ನಲ್ಲಿ ಉತ್ತಮ ಪ್ರದರ್ಶನ ಅಂದರೆ 50+ ಸ್ಕೋರ್ ಮಾಡಿರ್ತಾರೆ. ಆದ್ರಿಂದಾಗಿ ಅವರು ಈ ಒಂದು ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ. ಸೊ 2ನೇ ಪ್ಲೇಸ್ ನಲ್ಲಿ ಇಶಾನ್ ಕಿಶನ್ ಅವರಿದ್ದಾರೆ. ಸೊ ಇಶಾನ್ ಕಿಶನ್ ಅವರ ರೇಟಿಂಗ್ ಬಂದು 871 ಆಗಿರ್ತದೆ. ಸೊ ಹಾಗೇನೆ ಅಭಿಷೇಕ್ ಶರ್ಮಾ ಅವರ ರೇಟಿಂಗ್ ಬಂದು 875 ಆಗಿರ್ತದೆ. ಸೊ ಇದಿಷ್ಟು ನೋಡಿದ್ರೆ ಟಾಪ್ 2 ನಲ್ಲಿ ನಮ್ಮ ಇಂಡಿಯಾದ ಬ್ಯಾಟರ್ ಗಳಿರ್ತಾರೆ. ಸೊ ಒಂದು ಗುಡ್ ಸಂಕೇತ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಂಡಿಯಾದ ಬ್ಯಾಟರ್ಗಳು ಟಾಪ್ 10 ನಲ್ಲಿ ರಾರಾಜಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಟಾಪ್ 10 ನಲ್ಲಿ ಸೂರ್ಯಕುಮಾರ್ ಕೂಡ ಇದ್ದಾರೆ. ಹಾಗೇನೆ ಬೌಲಿಂಗ್ ವಿಭಾಗ ನೋಡಿದ್ರೆ ಇಲ್ಲಿ ನಮ್ಮ ಇಂಡಿಯಾಗೆ ಸ್ವಲ್ಪ ಮಟ್ಟಿನ ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅರುಣ್ ಚಕ್ರವರ್ತಿ ಇದೀಗ ನಂಬರ್ 1 ಸ್ಥಾನವನ್ನು ಬಿಟ್ಟು ಕೊಟ್ಟಿದ್ದಾರೆ. ಹೌದು, ವರ್ಲ್ಡ್ ಕಪ್ ಅವರಿಗೆ ಉತ್ತಮವೇನೂ ಆಗಲಿಲ್ಲ. ಆದ್ರಿಂದಾಗಿ ಅವರು ನಂಬರ್ 1 ಸ್ಥಾನದಿಂದ ಹಿಂದೆ ಸರಿದಿದ್ದಾರೆ. ಸೊ ನೋಡೋದಾದ್ರೆ ಅಫ್ಘಾನಿಸ್ತಾನದ ಸ್ಟಾರ್ ಸ್ಪಿನ್ನರ್ ಆದಂತಹ ರಾಶಿದ್ ಖಾನ್ ಇವಾಗ ನಂಬರ್ 1 ಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಇದು ಸ್ವಲ್ಪ ಕೊಂಚ ಮಟ್ಟಿನ ಒಂದು ಬೇಸರ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಟಾಪ್ 1 ರಲ್ಲಿ ತುಂಬಾ ಸಮಯದಿಂದ ನಮ್ಮ ವರುಣ್ ಚಕ್ರವರ್ತಿ ಆ ಒಂದು ಪ್ಲೇಸ್ ಅನ್ನು ಕಾಯಂಗೊಳಿಸಿದ್ರು. ಬಟ್ ಇವಾಗ ಆ ಒಂದು ಪ್ಲೇಸ್ ಬೇರೊಬ್ಬ ಆಟಗಾರನಿಗೆ ಹೋಗಿದೆ. ಸೊ ಇದೊಂದು ಬೇಜಾರದ ಸಂಗತಿ ಅಂತ ಹೇಳ್ಬೋದು ಬೌಲಿಂಗ್ ವಿಭಾಗದಲ್ಲಿ ನೋಡೋದಾದ್ರೆ. ಇನ್ನು ಆಲ್ರೌಂಡರ್ ವಿಭಾಗ ನೋಡೋದಾದ್ರೆ ಹಾರ್ದಿಕ್ ಪಾಂಡ್ಯ 2ನೇ ಸ್ಥಾನಕ್ಕೆ ಬಂದಿದ್ದಾರೆ. ಸೊ ನೋಡೋದಾದ್ರೆ ಇತ್ತೀಚಿನ ಪಟ್ಟಿಯಲ್ಲಿ ನೋಡಿದ್ರೆ ಹಾರ್ದಿಕ್ ಪಾಂಡ್ಯ 3ನೇ ಸ್ಥಾನದಲ್ಲಿದ್ರು. ಸೊ ಇವಾಗ 2ನೇ ಸ್ಥಾನಕ್ಕೆ ಬಂದಿದ್ದಾರೆ. ಸೊ ಪ್ರಥಮ ಸ್ಥಾನದಲ್ಲಿ ನೋಡೋದಾದ್ರೆ ಜಿಂಬಾಬ್ವೆಯ ಸಿಕಂದರ್ ರಾಜಾ ಅವರು ಇದ್ದಾರೆ. ಸೊ ಹಾರ್ದಿಕ್ ಪಾಂಡ್ಯ ಇನ್ನು ಕೆಲವೇ ಮ್ಯಾಚ್ ಗಳಲ್ಲಿ ಅವರನ್ನು ಸೈಡ್ ಲೈನ್ ಮಾಡಬಹುದು ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯ ಪರ್ಫಾರ್ಮೆನ್ಸ್ ಉತ್ತಮ ರೀತಿಯಲ್ಲಿದೆ. ಬಟ್ ವರ್ಲ್ಡ್ ಕಪ್ ನಲ್ಲಿ ಅವರಿಗೆ ಅಂತದ್ದೇನು ಇನ್ನಿಂಗ್ಸ್ ಗಳು ಸಿಕ್ಕಿಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬ್ಯಾಟಿಂಗ್ ಮಾಡ್ಲಿಕ್ಕೆ ಅಷ್ಟೊಂದು ಚಾನ್ಸ್ ಸಿಕ್ಕಿಲ್ಲ. ಸೊ ಅದರಿಂದ ಅವರ ರೇಟಿಂಗ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬಹುದು. ಇನ್ನು 3ನೇ ಅಪ್ಡೇಟ್ ಬಂದು ಭಾರತೀಯ ಆಟಗಾರನಿಗೆ ದಂಡ ವಿಧಿಸಲಾಗಿದೆ. ಸೊ ಇದು ICC ಕಡೆಯಿಂದ ಒಂದು ಅಪ್ಡೇಟ್ ಆಗಿರ್ತದೆ. ಸೊ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ವರ್ಲ್ಡ್ ಕಪ್ ಫೈನಲ್ ನಡೀತಾ ಇರ್ತದೆ. ಸೊ ಅಂಥದ್ರಲ್ಲಿ ಬೌಲಿಂಗ್ ಮಾಡಲು ಬಂದಿರುವಂತಹ ಹರ್ಷದೀಪ್ ಸಿಂಗ್ ಡ್ಯಾರಲ್ ಮಿಚೆಲ್ ಅವರಿಗೆ ತನ್ನದೇ ಬೌಲಿಂಗ್ ನಲ್ಲಿ ಥ್ರೋ ಮಾಡ್ತಾರೆ. ಸೊ ಬೌಲಿಂಗ್ ನ ಡಿಫೆಂಡ್ ಮಾಡಿದ ನಂತರ ಅವರಿಗೆ ಬಾಲ್ ಅನ್ನು ಎಸಿತಾರೆ. ಸೊ ಅದು ಅವರ ಕಾಲಿಗೆ ಹೋಗಿ ಜೋರಾಗಿ ಬಡಿತದೆ. ಸೊ ನೀವೆಲ್ಲ ನೋಡಿರ್ತೀರಾ ಮ್ಯಾಚ್ ಅನ್ನು ಖಂಡಿತವಾಗಿ. ಸೊ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇವಾಗ ಹರ್ಷದೀಪ್ ಸಿಂಗ್ ಅವರಿಗೆ ದಂಡ ವಿಧಿಸಲಾಗಿದೆ. ಸೊ ಇದು ಲೆವೆಲ್ 1 ನಿಯಮ ಉಲ್ಲಂಘನೆ ಆಗಿರ್ತದೆ. ಸೊ 2.9 ಆರ್ಟಿಕಲ್ ನ ಪ್ರಕಾರ ಹರ್ಷದೀಪ್ ಸಿಂಗ್ಗೆ ಮ್ಯಾಚ್ ಫೀಸ್ ನ 15% ಅಷ್ಟು ದಂಡ ವಿಧಿಸಲಾಗಿದೆ. ಸೊ ಅಷ್ಟೊಂದು ದೊಡ್ಡ ಮೊತ್ತದೇನು ದಂಡ ವಿಧಿಸಲಾಗಿಲ್ಲ, ಕೇವಲ 15% ಅಷ್ಟೇ ದಂಡ ವಿಧಿಸಿದ್ದಾರೆ.
ಸೊ ಹೀಟ್ ಆಫ್ ದಿ ಮೂಮೆಂಟ್ ಗಳಲ್ಲಿ ಈ ತರದ ಒಂದು ಸನ್ನಿವೇಶಗಳು ನಡೀತದೆ. ಸೊ ಅದಕ್ಕಾಗಿ ಹರ್ಷದೀಪ್ ಸಿಂಗ್ ಅವರು ಡ್ಯಾರಲ್ ಮಿಚೆಲ್ ಅವರಲ್ಲಿ ಕ್ಷಮೆಯನ್ನು ಕೂಡ ಕೇಳಿದ್ರು. ಬಟ್ ಈ ತರ ಆಗ್ಬಾರ್ದಿತ್ತು, ಆಗೋಗಿದೆ, ಕ್ಷಮೆ ಕೇಳಿದ್ದಾರೆ. ಸೊ ಅದಕ್ಕೆ ತಕ್ಕಂತೆ ದಂಡವನ್ನು ಕೂಡ ವಿಧಿಸಿದ್ದಾರೆ. ಸೊ ಈ ತರ ದಂಡ ವಿಧಿಸಿದ್ರೆ ಮಾತ್ರ ಕೆಲವೊಂದು ಪ್ಲೇಯರ್ ಗಳಿಗೆ ಬುದ್ಧಿ ಬರ್ತದೆ ಅಂತ ಅನ್ಸುತ್ತೆ. ಸೊ ಜೆಂಟಲ್ಮೆನ್ ಗೇಮ್ ತರನೇ ಆಡ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್ ಕಡೆ ನೋಡೋಣ. ಸೊ ನೆಕ್ಸ್ಟ್ ಅಪ್ಡೇಟ್ ಕಡೆ ನೋಡೋದಾದ್ರೆ ಇದು ಕಬಡ್ಡಿಯಿಂದ ಬರ್ತದೆ. ಸೊ ಕಬಡ್ಡಿಯ ದ್ರೋಣಾಚಾರ್ಯ ಎಂದೇ ಹೆಸರುವಾಸಿಯಾಗಿದ್ದಂತಹ ರಣಧೀರ್ ಸಿಂಗ್ ಶೇರಾವತ್ ಅವರು ಇವಾಗ ಮತ್ತೆ ಕೋಚಿಂಗ್ ಹುದ್ದೆಗೆ ನೇಮಕಗೊಂಡಿದ್ದಾರೆ. ಸೊ ಕಳೆದ 11 ಸೀಸನ್ಗಳಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಪರ ಕೋಚಿಂಗ್ ಮಾಡಿದಂತಹ ರಣಧೀರ್ ಸಿಂಗ್ ಶೇರಾವತ್ ಏನಿದ್ದಾರೆ 12ನೇ ಸೀಸನ್ ನಲ್ಲಿ ಆ ಒಂದು ಟೀಮ್ ನ ಪರ ಕೋಚಿಂಗ್ ಮಾಡಿರುವುದಿಲ್ಲ. ಬಟ್ ಇದೀಗ 13ನೇ ಸೀಸನ್ ಅಲ್ಲಿ ಮತ್ತೆ ಗುಜರಾತ್ ಜಾಯಿಂಟ್ಸ್ ಪರ ಕಣಕ್ಕಿಳಿದಿದ್ದಾರೆ ಅದು ಕೋಚ್ ಆಗಿ. ಸೊ ಹಿಂದೆ ಕೇಳಿ ಬರ್ತಾ ಇತ್ತು ಏನಂತ ಹೇಳಿದ್ರೆ ಇನ್ಮೇಲೆ ಕೋಚಿಂಗ್ ಮಾಡೋದಿಲ್ಲ ಅಂತ ಕೇಳಿ ಬರ್ತಾ ಇತ್ತು. ಅದಕ್ಕಾಗಿ ಅವರು 12ನೇ ಸೀಸನ್ ಅಲ್ಲಿ ಯಾವ ಟೀಮಿಗೂ ಕೂಡ ಕೋಚಿಂಗ್ ಮಾಡಿರ್ಲಿಲ್ಲ. ಬಟ್ ಇವಾಗ ಸಡನ್ ಆಗಿ 13ನೇ ಸೀಸನ್ ಅಲ್ಲಿ ಗುಜರಾತ್ ಜಾಯಿಂಟ್ಸ್ ಪರ ಕೋಚಿಂಗ್ ಮಾಡ್ತಾ ಇದ್ದಾರೆ. ಸೊ ನೋಡೋದಾದ್ರೆ ಬೆಂಗಳೂರು ಬುಲ್ಸ್ ಯಾಕೆ ಬಿಟ್ರು ಅನ್ನೋದು ಕೂಡ ಇಲ್ಲಿ ಅನುಮಾನವಾಗಿರ್ತದೆ. ಸೊ ತನ್ನಿಂದ ತಾನೇ ಬಿಟ್ರ ಅಥವಾ ಮ್ಯಾನೇಜ್ಮೆಂಟ್ ಕಡೆಯಿಂದ ತೆಗೆದುಹಾಕಿದ್ರ ಅನ್ನೋದು ಕೂಡ ಇಲ್ಲಿ ಅನುಮಾನ ಆಗ್ತದೆ. ಸೊ ಒಂದು ಒಳ್ಳೆ ಕಾನ್ವರ್ಸೇಷನ್ ಇದ್ದೇ ಇರ್ತದೆ. ಯಾಕಂತ ಹೇಳಿದ್ರೆ ತುಂಬಾ ಟೈಮ್ ಇಂದ ಅವರು ಬೆಂಗಳೂರು ಬುಲ್ಸ್ಗೆ ಒಂದು ಕೋಚ್ ಆಗಿದ್ರು, ಅದರಲ್ಲಿ ಒಳ್ಳೆ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಕೂಡ ಬಂದಿತ್ತು. ಬಟ್ ಕೆಲವೊಂದು ಸೀಸನ್ ಗಳಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಪರ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ ಏನಿದೆ BC ರಮೇಶ್ ಅವರನ್ನು ಕೋಚಿಂಗ್ ಮಾಡ್ತು, ಅವರ ಅಂಡರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಹಿಂದಿನ ಸಾರಿ. ಸೊ ನೋಡೋದಾದ್ರೆ ಇವಾಗ ಗುಜರಾತ್ ಜಾಯಿಂಟ್ಸ್ ಪರ ಕೋಚ್ ಮಾಡ್ತಾರೆ ರಣಧೀರ್ ಸಿಂಗ್ ಶೇರಾವತ್. ಸೊ ನೋಡೋಣ ಏನಾಗ್ತದೆ. ಅವರ ಟೀಮ್ ಹಿಂದಿನ ಬಾರಿ ಕಳಪೆ ಪ್ರದರ್ಶನ ಮಾಡಿತ್ತು ಗುಜರಾತ್ ಜಾಯಿಂಟ್ಸ್. ನೋಡೋದಾದ್ರೆ ಒಂದು ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.